ಶೋನ ಟೈಟಲ್ ವಿನ್ನರ್ ಕೊಡ್ತಿದ್ದಾರೆ ಕಾಸಾ ಗ್ರ್ಯಾಂಡ್ ರಿಯಲ್ ಎಸ್ಟೇಟ್ ಅವರು ಬರೋಬರಿ 5 ಲಕ್ಷ ರೂಪಾಯಿ. ಇವತ್ತು ನಮ್ಮ ಶೋ ಅಲ್ಲಿ ತುಂಬಾ ಸ್ಪೆಷಲ್ ಆಗಿ ನಮ್ಮ ಅಮ್ಮ ಮಕ್ಕಳು ನೋಡ್ಬೇಕು, ಯಾಕಂದ್ರೆ ಅವ್ರು ಇವತ್ತಿದ್ದಾರೆ ಪ್ರಾಣಿಗಳ ಗಡಪಲೆ. ಬರ್ಲಿ ಜರ ಚಪ್ಪಾಳೆ. ವೆಲ್ಕಮ್ ಟು ದಿ ಶೋ. ನಮ್ಮ ಶೋನ ವೆರಿ ಬ್ಯೂಟಿಫುಲ್ ಕ್ಯೂಟಿ ಫೈ ಮೇಡಮ್ ಶ್ವೇತಾ ಮೇಡಮ್, ವೆಲ್ಕಮ್ ಟು ದಿ ಶೋ. ಶೋನ ಬೋಡ ಮಾಮ ಸಿಎಕಾಯಿ ಚಂದ್ರು ಸರ್, ವೆಲ್ಕಮ್ ಟು ದಿ ಶೋ. ಬೊಮ್ಮನ್ ಸರ್ ಹಾಗೂ ಬೆಳ್ಳಿ ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಈಗ ಚಿರತೆ ಸ್ಕಿಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಐಶ್ವರ್ಯ ಹಾಗೂ ಸ್ಫೂರ್ತಿ. ಬರ್ಲಿ ಚಪ್ಪಾಳೆ. ಯಾರು ಗೊತ್ತಾ? ನಾನು ಚಿರತೆ. ನಾನೆಲ್ಲ ಪ್ರಾಣಿಗಿಂತ ಬೇಗವಾಗಿ ಓಡಬಲ್ಲೆ. ನಾನು ಮರದ ಮೇಲೆ ಸರ ಸರ ಅಂತ ಹತ್ತಬಲ್ಲೆ. ನಾನು ಕಾರಲ್ಲೇ ವಿಶಿಷ್ಟ ಬಲಿಷ್ಠ ಪ್ರಾಣಿ. ನನಗೆ ಸುಂದರವಾದ ಮೈ ಬಣ್ಣ ಇದೆ ಗೊತ್ತಾ? ಏನಾಯ್ತು ಕಂದ? ಹೆದರ್ಬೇಡ, ನಾನು ನಿನ್ನ ತಾಯಿ ಚಿರತೆ. ಅಮ್ಮ, ಅಲ್ಲೊಂದು ಭಯಂಕರವಾದ ಸೌಂಡ್ ಬಂತಮ್ಮ. ಮಗು ನೀನಿನ್ನು ಚಿಕ್ಕವನಲ್ವಾ, ಅದಕ್ಕೆ ನಿನಗೆ ಗೊತ್ತಿಲ್ಲ. ನಾನು ನಿನ್ನ ಥರ ಚಿಕ್ಕ ವಯಸ್ಸಲ್ಲಿದ್ದಾಗ ಎಷ್ಟು ಸುಂದರವಾದ ಮರ, ಗಿಡ, ಹಳ್ಳಿ, ನದಿ, ಈ ಥರ ಬೆಟ್ಟದ ತಪ್ಪಲಲ್ಲಿ ನಾನು ಜೀವನ ಮಾಡ್ತಿದ್ದೆ ಗೊತ್ತಾ? ಹಂಗಾದ್ರೆ ಬೆಟ್ಟ, ಗುಡ್ಡ, ಕಾರು ಅದೆಲ್ಲ ಎಲ್ಲೋಯ್ತಮ್ಮ? ಅಯ್ಯೋ ಕಂದ, ನಿನಗೆ ಹೇಗೆ ಹೇಳಿ? ಒಬ್ಬ ಪ್ರಾಣಿ ಇದ್ದಾನೆ, ಮನುಷ್ಯ ಪ್ರಾಣಿ. ಅವನ ಅತಿ ಆಸೆಗೆ ನಾವು ತುತ್ತಾಗ್ಬಿಟ್ವಿ ಚಂದ. ಮನುಷ್ಯ? ಯಾವ್ಯಾವುದು ಮನುಷ್ಯ ಪ್ರಾಣಿ? ನಮಗಿಂತ ಸುಂದರವಾಗಿದ್ದಾನ ಅಥವಾ ಬಲಿಷ್ಠವಾಗಿದ್ದಾನ? ಎಲ್ಲಿದ್ದಾನೆ, ಹೇಗಿದ್ದಾನೆ ಆ ಮನುಷ್ಯ ಪ್ರಾಣಿ? ಮನುಷ್ಯ ಹಗು ಅಲ್ಲಿದ್ದಾನಲ್ಲ, ಅವನೇ ದುರಾತ್ಮ, ಮನುಷ್ಯ ಪ್ರಾಣಿ. ಅವನ ಅತಿ ಆಸೆಗೋಸ್ಕರ, ಅವನ ಆಡಂಬರ ಜೀವನಕ್ಕೋಸ್ಕರ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಿ ನಮ್ಮನ್ನು ಬೀದಿಗೆ ತಂದ್ಬಿಟ್ಟ ಕಂದ. ಅಮ್ಮ, ಅದೆಲ್ಲ ಬಿಟ್ಟಾಕಮ್ಮ, ನಂಗೆ ತುಂಬ ಹೊಟ್ಟೆ ಹಸಿತಿದೆ. ಅಯ್ಯೋ ಮಗು, ನಿನಗೆ ಹಸಿವಾಗ್ತಿದ್ಯಾ? ಬಾ, ನಾವು ಆಹಾರ ಆರಿಸ್ಕೊಂಡು ಹೋಗೋಣ. ಅಮ್ಮ, ನೋಡಿ ನಮ್ಮ ತಾತಾಜಿ ಊರು. ಹೌದು ಮಗು, ಅದು ನಿಮ್ಮ ತಾತಾಜಿ ಊರೇ. ಆದರೆ ಅದು ಈಗ ನಮ್ಮ ತಾತಾಜಿ ಊರಲ್ಲ ಮಗು. ಅಮ್ಮ, ನಮ್ಮ ತಾತಾಜಿ ಊರೇ, ಬಾ ಹೋಗೋಣ. ಇಲ್ಲ ಮಗು, ನನ್ನ ಮಾತು ಕೇಳು. ಅದು ನಮ್ಮ ತಾತಾಜಿ ಊರೇ ಆಗಿತ್ತು. ಆದರೆ ಈಗ ಅದು ಬನ್ನರ್ಘಟ್ಟ ಫಾರೆಸ್ಟು. ನಾವೇನಾದರೂ ಅಲ್ಲಿಗೆ ಹೋದರೆ ನಾವು ಚಿರತೆಗಳು ಅಂತಾನು ನೋಡಿದೆ ನಮ್ಮನ್ನ ಬೆಕ್ಕಗಳ ಥರ ಬಲೆಗೆ ಹಾಕೊಂಡ್ಬಿಡ್ತಾರೆ. ಸರಿ ಬಾ, ಬೇರೆ ಕಡೆ ಹೋಗೋಣ. ಎಲ್ಲೂ ಊಟನೇ ಸಿಗ್ತಿಲ್ವಲ್ಲೋ ಕಂದ. ಒಂದು ಮೊಲ, ಒಂದು ನರಿ, ಒಂದು ಕರಡಿ ಆದರೂ ಬೇಡವಾ? ಮಗು 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 ಅಲ್ಲಿ ನೋಡು, ಸ್ಕೂಲು. ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರಲ್ಲ, ಅದೇ ಸ್ಕೂಲು. ನಿನ್ನ ಆ ಸ್ಕೂಲ್ಗೆ ಸೇರಿಸೋದು. ಹೌದು, ಮತ್ತೆ ನಿನ್ಗೆ ಟಿವಿಲಿ ಬರಕ್ ಇಷ್ಟ ಇಲ್ವಾ? ಟಿವಿ? ನಾನು ಟಿವಿಲಿ ಬರ್ತೀನ? ಹೌದು ಮಗು, ಸ್ಕೂಲಿಗೆ ಬಂದ ಚಿರತೆ. ಇದು ಸಿರಿ ಕನ್ನಡದ ಬ್ರೇಕಿಂಗ್ ನ್ಯೂಸ್. ನಾನು ಸ್ಕೂಲಿಗೆ ಹೋಗ್ತೀನಿ. ಅಯ್ಯೋ ಮಗು, ನೀನು ಸ್ಕೂಲಿಗೆ ಹೋದ್ರೆ ಆ ಮನುಷ್ಯ ಪ್ರಾಣಿ ನಿನ್ನ ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಬಾ, ಬೇಡ ಬಾ. ಅಮ್ಮ,
ಅವನೇನಾದ್ರು ನಂಗೆ ತೊಂದ್ರೆ ಕೊಟ್ರೆ ನಾನು ಕೇಸ್ ಕೊಟ್ತೀನಿ. ಅಯ್ಯೋ ಕಂದ, ಕೋರ್ಟಿಗೆ ಹೋಗ್ತೀಯಾ? ನೀನು ಕೋರ್ಟಿಗೆ ಹೋದ್ರೂ ನೀನು ದೊಡ್ಡ ಬ್ರೇಕಿಂಗ್ ನ್ಯೂಸೇ ಆಗ್ತೀಯ. ಕೋರ್ಟಿಗೆ ಬಂದ ಚಿರತೆ, ಕಾಡಿಂದ ನಾಡಿಗೆ ಬಂದ ಚಿರತೆ ಅಂತ ನಿನ್ನ ದೊಡ್ಡ ಸೆಲೆಬ್ರಿಟಿ ಮಾಡಿಬಿಟ್ಟು ಟಿವಿಲೆಲ್ಲ ಹಾಕೊಂಡು ಹುನ್ನಾರ ಮಾಡಿಬಿಡ್ತಾರೆ. ಹೌದು ಮಗು, ಬಾ. ಅಮ್ಮ ನಂಗೆ ತುಂಬ ಬೇಜಾರು. ನಾವು ಬದುಕೋದಕ್ಕೆ ನಾವೇನು ತಪ್ಪು ಮಾಡಿದ್ದೀವಿ? ನಮ್ಮ ಕಾಡನ್ನು ನಿಮ್ಮ ನಾಡು ಮಾಡ್ಕೊಂಡಿದ್ದೀರಾ. ನಾವು ಬದುಕೋದಾದರೂ ಎಲ್ಲಿ? ನಮ್ಮ ಸಂತತಿ ಉಳಿಯೋದಾದರೂ ಹೇಗೆ? ದಯವಿಟ್ಟು ನಮ್ಮ ಸಂತತಿನ ಬೆಳೆಸಿ. ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಜ್ಜಿ ತಾತ ಎಲ್ಲರೂ ನಮ್ಮನ್ನು ನೋಡಿದ್ದಾರೆ, ಆದರೆ ನಾವು ಎಲ್ಲೋ ಒಂದೋ ಎರಡೋ ಅಂತ ಹುಡ್ಕೋ ಥರ ಆಗ್ಬಿಟ್ಟಿದೆ ನಮ್ಮದು. ನಿಮ್ಮ ಮುಂದಿನ ಪೀಳಿಗೆ ಕೂಡ ನಮ್ಮನ್ನು ನೋಡೋ ಹಾಗಾಗಲಿ. ದಯವಿಟ್ಟು ನಮ್ಮನ್ನು ರಕ್ಷಿಸಿ, ದಯವಿಟ್ಟು ನಮ್ಮನ್ನು ರಕ್ಷಿಸಿ. ಸೇವ್ ಫಾರೆಸ್ಟ್, ಸೇವ್ ಅನಿಮಲ್ಸ್. ಓಕೆ, ಡೈರೆಕ್ಟ್ ಆಗಿ ಜಡ್ಜಸ್ ಹತ್ರ ಹೋಗೋಣ. ತುಂಬಾ ಚೆನ್ನಾಗಿ ಮಾಡಿದ್ರಿ ಚಂದು ಸರ್. ನಾವು ಓದ್ದಂಥ ನೋಡಿದಂಥ ಘಟನೆನ ಇಟ್ಟುಕೊಂಡು ಒಂದು ಮೆಸೇಜ್ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀರಾ. ಬಹಳ ಮುದ್ದಾಗಿ ಮಾಡಿದ್ರಿ. ಅವಳಿದಾಳಲ್ಲ, ಅವಳು ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳಿದ್ಲು. ಸೂಪರ್. ತಾಯಿನ ಮೀರಿಸಿದಷ್ಟು ಚೆನ್ನಾಗಿ ಮಾಡಿದ್ಲು ಅವಳು. ಅದ್ಭುತ ಕಂದ ನೀನು. ಥ್ಯಾಂಕ್ ಯು ಬೋರಾ ಮಾಮ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಭಾಳ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್. Thank you, sir. ಮೇಡಮ್, ಆಸಮ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು, ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿತ್ತು, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು, ಆ್ಯಂಡ್ ಅಷ್ಟು ದೊಡ್ಡ ದೊಡ್ಡ ಡೈಲಾಗ್ ಮಗು ಎಷ್ಟು ಚೆನ್ನಾಗಿ ಹೇಳ್ದಿ ಬಂಗಾರ ನೀನು. ನಿಜವಾಗ್ಲೂ ಸೂಪರಾಗಿ ಮಾಡ್ದಿ. ಪ್ರಾಣಿಗಳಿಗೆ ನಿಜವಾಗ್ಲೂ ಮಾತಾಡೋಕ್ಕೆ ಬಂದಿದ್ರೆ ಎಸ್, ಏನು ಮಾಡ್ತಿತ್ತು ಅನ್ನೋದನ್ನ ಸಿಂಬಾಲಿಕ್ ಆಗಿ ತೋರ್ಸೋದಕ್ಕೆ ಟ್ರೈ ಮಾಡಿದ್ದೀರಾ. ಖಂಡಿತವಾಗಿಯೂ ತುಂಬ ಹೆಲ್ಪ್ ಆಯಿತು. ಯಾಕೆಂತಂದರೆ ನಾವಿವಾಗ ಮೊನ್ನೆನೂ ಅಷ್ಟೇ, ಈ ಕೋವಿಡ್ ಟೈಮಲ್ಲೂ ಚಿರತೆಗಳು ಬಂದ್ಬಿಟ್ಟಿತ್ತು ಮನೆ ಹತ್ರ ಅಲ್ಲಿ ಇಲ್ಲಿ ಅಂತ. ನಮ್ಮನೆ ಇನ್ಫ್ಯಾಕ್ಟ್ ನಮ್ಮನೆ ಹಿಂದೆನೇ ಬಂದಿತ್ತು ಚಿರತೆ. ಸೊ ಆ ಟೈಮಲ್ಲಿ ಎಲ್ಲ ಪ್ಯಾನಿಕ್ ಆಗಿದ್ರು. ಮನುಷ್ಯ ತನ್ನ ಜೀವನ ಉಳಿಸ್ಕೊಳ್ಳೋದಕ್ಕೆ ನ್ಯಾಚುರಲ್ ಆಗಿ ಹೆದರ್ಕೊಳ್ಳೋದು ಅಫ್ಕೋರ್ಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಆದರೆ ಅವನೇ ಎಷ್ಟು ಹಾಳು ಮಾಡ್ಬಿಡ್ತಾನೆ ಭೂಮಿನ, ನಾವುಗಳೇ ಎಷ್ಟು ಹಾಳು ಮಾಡಿದ್ದೀವಿ ಅಂತಂದರೆ ಹೆದರ್ಕೊಂಡು ಇವಾಗ ಏನು ಪ್ರಯೋಜನ? ಸಮಯ ಮೀರೋಗಿದೆ. ಸೊ ಇವಾಗ್ಲೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ವಿಲ್ ಬಿ ಇನ್ ಅ ವೆರಿ ಸ್ಯಾಡ್ ಸ್ಟೇಟ್. ಆ್ಯಕ್ಚುಲಿ ಮ್ಯಾಮ್, ಒಂದು ಲೈಫ್ ಸೈಕಲ್ ಇದೆ. ಈಗ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿನ ತಿನ್ಕೊಂಡು, ಇನ್ನೊಂದು ಪ್ರಾಣಿ ಇನ್ನೊಂದು ಪ್ರಾಣಿನ ತಿನ್ಕೊಂಡು, ಆ ಲೈಫ್ ಸೈಕಲ್ನ ಮೂವ್ ಮಾಡ್ಕೊಂಡು ಬರೋದಕ್ಕೆ ನಾವು ಅದರಲ್ಲೂ ಲೆಪರ್ಡ್ಸ್ ಅಂತೂ ಕಣ್ಣು ಮರೆ ಆಗ್ಬಿಟ್ಟಿದ್ದೀವಿ. ಒಂದು ಟೈಮಲ್ಲಿ ಇಂಡಿಯಾದಲ್ಲಿ 0 ಲೆಪರ್ಡ್ಸ್ ಆಗಿತ್ತು. ಈಗ ಆ್ಯಕ್ಚುಲಿ ರೀಸೆಂಟಾಗಿ 2015 ನಮೀಬಿಯಾದಿಂದ ಆ್ಯಕ್ಚುಲಿ ಇಂಪೋರ್ಟ್ ಮಾಡಿಸ್ಕೊಂಡ್ರು. ಬಟ್ ಅದಕ್ಕೆ ಮುಂಚೆ ಇರಾನ್ ಅವ್ರನ್ನೆಲ್ಲ ತುಂಬ ಕೇಳ್ಕೊಂಡ್ರು, ನಮ್ಗೊಂದು 6 to 7 ಲೆಪರ್ಡ್ಸ್ ಕೊಡಿ ಅಂತ. ಅವರು ಅದಕ್ಕೆ ಬದಲಾಗಿ ಏಷ್ಯಾಟಿಕ್ ಲಯನ್ ಕೇಳಿದ್ರು. ನಾವು ಅದನ್ನು ಕೊಡೋದಕ್ಕೂ ರೆಡಿ ಇರಲಿಲ್ಲ. ಸೊ ಹಾಗಾಗಿ ಈಗ ಎಲ್ಲೋ ಅಷ್ಟೋ ಇಷ್ಟೋ ಉಳಿಸ್ಕೊಂಡು ಹೋಗ್ತಾ ಇರೋದನ್ನಾದರೂ ನಾವು ರಕ್ಷಿಸಬೇಕು. ಏಕೆಂದರೆ ಅದೇ ನಮ್ಮ ಮುಂದಿನ ಪೀಳಿಗೆಗೂ ಅಟ್ಲೀಸ್ಟ್ ಡೈರೆಕ್ಟಾಗಿ ನೋಡಪ್ಪ ಲೆಪರ್ಡ್ ಇದೆ ಅಂತ ಎಲ್ಲೋ ಒಂದು ಕಡೆ ತೋರಿಸೋದಕ್ಕಾದ್ರೂ ಇರ್ಬೇಕು. ಬರೀ ಫೋಟೋದಲ್ಲಿ ನೋಡ್ಬಿಟ್ಟು ಒಂದು ಕಾಲದಲ್ಲಿ ಇತ್ತು ಅನ್ನೋ ಥರ ಆಗಬಾರ್ದು. ಸೊ ಐ ಥಿಂಕ್ ಒಳ್ಳೆ ಆ್ಯಕ್ಟು. ಶ್ವೇತಾ ಮ್ಯಾಮ್, Yes, please. ನಾನು ಟಿವಿಲಿ ನೋಡಿದ್ದೀನಿ ನಿಮ್ನ. ಹೌದಾ? ಟಿವಿಲಿ ಬರ್ತಿದ್ಯಲ್ಲ ಆಲ್ರೆಡಿ ಶೋ, ಹಾಂ, ಅಡ್ವರ್ಟೈಸಲ್ಲಿ ನೋಡ್ದೆ ನಿಮ್ನ. ನೀವು ನೋಡಿದ್ರೆ ಮೇಡಮ್ ಟಿವಿಯಲ್ಲಿ? ನಾನು ನೋಡಿದ್ದೀನಿ ಅವಳ ಟಿವಿಲಿ. ಓ, ನೀವು ಟಿವಿಲಿ ಬರ್ತೀರಾ ಇಬ್ರು? ವಾವ್, ನೀವು ಬರ್ತೀರಾ, ಇವರು ಬರ್ತೀರಾ? ಅಯ್ಯೋ, ಹಾಗಾದ್ರೆ ಜನ ನಮ್ಮ ನೋಡ್ತಿರ್ತಾರಾ? ಏನ್ ನೋಡ್ಕೊಂಡು ಏನ್ ಮಾಡ್ತಿರ್ತಾರೆ? ಹೋಗಿತಿರ್ತಾರೆ. ನೋಡ್ಕೊಂಡು ಸೂಪರ್ ಎಲ್ಲರೂ ಹೇಳ್ತಿರ್ತಾರೆ, ಇಷ್ಟ ಆಗುತ್ತೆ ಶೋ. ಹಲೋ, ಎಲ್ಲರೂ ಬರ್ತಾರೆ ಅಂದ್ರೆ ನಾ ಬರ್ತೀನಿ ನಾನು ಹೇಳಲೇ ಇಲ್ಲ. ಈ ಶೋನಲ್ಲಿ ಬರಲ್ವಾ? ಬರ್ತೀರಾ, ಅಲ್ಲಿ ಜಡ್ಜಸ್ ಆಗಿ ಬರ್ತೀರಾ, ಆಮೇಲೆ ಧಾರಾವಾಹಿ ಬರ್ತೀರಾ. ಹೌದಾ? ಹೌದು ಸರ್. ಅಡಿಗೆ ಮನೆಯಲ್ಲೂ ನೀವೇ ಇರ್ತೀರಾ, ಹಾಲಿಗೆ ಹೋದ್ರು ನೀವೇ ಇರ್ತೀರಾ, ಬೆಡ್ರೂಮ್ ಅಲ್ಲೂ ನೀವೇ ಇರ್ತೀರಾ, ಹಾ ಹಾ. ಮಕ್ಕಳು ಶೋ ಅಲ್ಲೂ ನೀವೇ ಇರ್ತೀರಾ, ಎಲ್ಲದ್ರಲ್ಲೂ ನೀವೇ. ನಮ್ಮನೇಲಂತೂ ವಾರ ವಾರ ನಿಮ್ದು ನೋಡಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ ಸರ್. ನಮ್ದು ಶೋ ಸರ್ ನೋಡಿಲ್ಲ ಅಂದ್ರೆ ಮಲಗೋದಿಲ್ಲ ನಮ್ಮ ಮನೆಯಲ್ಲಿ. ನನ್ನ ತಮ್ಮನಿಗಂತೂ ನಿಮ್ದಂದ್ರೆ ತುಂಬಾ ಇಷ್ಟ. ಕಾಮಿಡಿ ಮಾಡ್ತೀರಲ್ಲ ಸರ್, ಅದು ಸರ್ ಅದು ನೀವೊಂದು ಸೌಂಡ್ ಮಾಡ್ತೀರಲ್ವ ಸರ್, ಅಯ್ಯೋ ದೇವ, ನಮ್ಮ ಅಜ್ಜಂತೂ ಜಿಗಿತಿರ್ತಾರ ಸೌಂಡಿಗೆ, ಜಿಗಿತಿರ್ತಾರ ಸೌಂಡಿಗೆ. ಸೂಪರ್ ಸೌಂಡ್ ಸರ್ ಅದು. ಅದೇ ಒಂದ್ಸಲಿ ಮಾಡಿ ಸರ್ ಸೌಂಡು.
ಹಾ ಇದೆ ಇದೆ ಇದೆ. ಹಿಂಗೆ ಹಿಂಗೆ ನಮ್ಮ ಅಜ್ಜಿನ ಹಿಂಗೆ ಮಾಡ್ತಾರೆ ಸರ್. ನೀವು ನಿಮ್ಮ ಕಾಡಲ್ಲಿ ಲೆಪರ್ಡ್ ನೋಡಿದ್ದೀರಾ? ನೋಡಿದ್ದೀನಿ. ಹೌದಾ? ಅಟ್ಯಾಕ್ ಏನಾದ್ರು ಮಾಡುತ್ತಾ? ಲೈಕ್ ಎಷ್ಟು ಹತ್ರದಿಂದ ನೋಡಿದ್ದೀರಾ? ಇಲ್ಲ, ನಮ್ಮ ಕಾಡಲ್ಲಿ ತುಂಬಾ ನೋಡಿದ್ದೀನಿ. ಅಟಕ್ ಯಾರಿಗೂ ಮಾಡಿಲ್ಲ. ಆನೆ ಹುಲಿ ಮಾತ್ರ ಒಂದು ಆಳ್ನ ಅಟ್ಯಾಕ್ ಮಾಡಿತ್ತು. ಓಕೆ, ಈಗ ಅದು ಅಟ್ಯಾಕ್ ಮಾಡಿದ್ರೆ ನೀವು ಅದನ್ನ ಹೇಗೆ ಓಡಿಸ್ತೀರಾ? ಈಗ ಫಾರ್ ಎಕ್ಸಾಂಪಲ್ ಅದು ಆನೆ ಬಂದು ಕಾಪತಿ ತಕೊಂಬಂದು ಮನೆಗೆ ತಕೊಂಡ್ಬಂದ್ಬಿಡ್ತು. ಹೆಂಗ್ ಮಾಡುತ್ತೆ ಅಂದ್ರೆ ಆನೆ ಇದು ಸೌಂಡ್ ಮಾಡೋದಕ್ಕೆ ಓಡೋಗುತ್ತಾ ಹೇಗೆ? ಇಲ್ಲ, ಆನೆ ತಕೊಂಡೋಗಿ ಕಾಡಿಗೆ ಬಿಡೋ ಹೊತ್ತಿಲಿ ನಮ್ಮ ಮಾವತ್ತ ಸ್ವಂತ ಮಾವತೆ ಹೋಗ್ಬಿಟ್ಟು ಕಾಡಿಗೆ ಬಿಟ್ಬಿಟ್ಟು ಬರೋ ಹೊತ್ತಿಗೆ ಹುಲಿ ಕರೆಕ್ಟಾಗಿ ಬಂದ್ಬಿಡ್ತು. ಆನೆ ಒಂದ್ಸಲ ಹೋಯ್ತು, ಇವ್ರು ಒಂದ್ಸಲ ಬಂದ್ರೆ ಆ ಹುಲಿ ಬರೋಗೆ ಕರೆಕ್ಟ್ ಆಯ್ತು. ಇವ್ರು ಬರೋದಕ್ಕೆ ಅವ್ರ ಹುಲಿ ಹಿಡಿಯೋ ಹೊತ್ತಿಗೆ ಆನೆ ಬಂದು ಕಿರಿಸಿ ಇವ್ರ ಹತ್ರ ಬಂದು ಸ್ವಲ್ಪ ತುಂಬ ಗಾಯ ಎಲ್ಲ ಆಗ್ಬಿಡ್ತು. ಗಾಯ ಎಲ್ಲ ಆಗಿ ಆನೆ ಬಂದು ಕಾಪಾಡಿ ತಕೊಂಬಂದು ಮನೆಗೆ ತಕೊಂಬಂದಿತ್ತು. ಈಗ ಮನೆಗೆ ದಾರಿ ಗೊತ್ತಾಗುತ್ತೆ? ನೀವು ಕಾಡಲ್ಲಿ ಬಿಟ್ಟು ಬಂದ್ರೆ ಆನೆ ಗೊತ್ತಾಗತ್ತ ದಾರಿ ಮನೆಗೆ? ಒಂದೊಂದು ಆನೆ ಬರ್ತದೆ, ಒಂದೊಂದು ಆನೆ ಬರಲ್ಲ. ಅದು ಆನೆ ಜೊತೆಲಿ ಕಾಡಾನೆ ಸಿಗ್ತಾರೆ, ಅದು ಜೊತೆಲಿ ಹೋಯ್ತದೆ. ಓಕೆ, ಈಗ ರಘು ಮತ್ತೆ ಅಮ್ಮು ಗೊತ್ತಾಗತ್ತ ದಾರಿ? ನಮ್ಮ ಹೋಗಿ ಕರೆದ್ರೆ ಸಾಕು ಬಂದ್ಬಿಡ್ತದೆ ನಮ್ಮ ಹತ್ರ. ಹೌದಾ? ಹೌದು. ನೀವ್ ಯಾರ್ಯಾರನ್ನ ಭೇಟಿ ಮಾಡಿದ್ರಿ? ಜನಜ್ ಬದಿ ಬಂದಿದ್ದರು, ಮುರ್ಮಾ ಅವರು ಆಮೇಲೆ ಪ್ರಥಮರ್ ಬಂದಿದ್ದರು. ಪ್ರಥಮರ್ ಬಂದು ಅವ್ರು ಬಂದು ಹೋದಿಂದ ಜನಜ್ ಬದಿ ಅಮ್ಮ ಬಂದರು. ಅಲ್ಲಿ ಡೆಲ್ಲಿಲಿ ಹೋಗಿ ನೋಡ್ದು ನಿಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದ್ಬಿಟ್ಟು ನೋಡ್ಬಿಟ್ಟು ಹೋದ್ರು. ಮನೆಗೆ ಬಂದಿದ್ರು ಪ್ರಧಾನ ಮಂತ್ರಿ ಅವರು. ವಾವ್. ಕ್ರಿಕೆಟ್ ನೋಡ್ತೀರಾ? ಕ್ರಿಕೆಟ್ ಡೋಣಿ ಹತ್ರ ಹೋಗಿದ್ದು. ಆಮೇಲೆ ಡೋಣಿ ಹತ್ರ ಒಂದು ಶೀಲ್ಡ್ ಕೊಟ್ರು, 5 ಲಕ್ಷ ರೂಪಾಯಿ ಕಾಸು ಕೊಟ್ರು. ವಾವ್, ಸೂಪರ್. ಹಾಕಿ ಮ್ಯಾಚ್ ನಮ್ಮ ಹೆಸರು ಮಡಗಿದ್ದರು. ಸರ್, ಇವ್ರ ಹೆಸರಲ್ಲೇ ಒಂದು ಹಾಕಿ ಮ್ಯಾಚ್ ನಡೆದಿದೆ ಸರ್. ಈಗ ಯಾವ ಆನೆ ಸರ್ ಸಾಕ್ತಾರೆ? ಈಗ ನಾನು ಕೃಷ್ಣ ನೋಡ್ತೀನಿ. ಕೃಷ್ಣ ನೋಡ್ಕೋತಾ ಇದೆ. ಈಗ ರಘು ಮತ್ತೆ ಅಮ್ಮು ಅದು ಬೇರೆಯವ್ರು ಕೊಟ್ಟಿರೋದು. ಅಲ್ಲಿ ಆ ಕ್ಯಾಂಪಲ್ಲಿ ಇದೆ. ನಾವು ಆ ಥರ ಹೋಗಲ್ಲ. ಆ ಥರ ಹೋದ್ರೆ ಅವ್ರ ಮಾತು ಕೇಳಲ್ಲ, ನಮ್ಮ ಹತ್ರ ಓಡಿ ಬರ್ತದೆ. ಸ್ವಲ್ಪ ದೂರಲ್ಲಿ ನಿಂತ್ಬಿಟ್ಟು ದೂರಲ್ಲಿ ನಾವು ಕೆಲಸ ಮಾಡ್ಬಿಟ್ಟು ಬರ್ತೀವಿ. ಈಗ ಕೃಷ್ಣ ಎಷ್ಟು ವರ್ಷ, ಎಷ್ಟು ಏಜ್ ಅವನಿಗೆ? ಕೃಷ್ಣ ಒಂದು ದೊಡ್ಡ ಆನೆ ಆಯ್ತು, ಒಂದು 12 ವಯಸ್ಸು ಮೇಲೆ ಆಗಿದೆ. ಓಕೆ, ಎನಿವೇಸ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ಆನೆಗುಂಡಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಸಂಶ್ರಯ್ ಮತ್ತು ನಮಿತಾ. ಎಲ್ಲಿ ನನ್ನ ಮನೆ ಕಾಣಿಸ್ತಾ ಇಲ್ಲಲ್ಲ? ಇಲ್ಲೇ ಇತ್ತು, ನಾನು ಇಲ್ಲೇ ತಿಂತಿದ್ದೆ. ಏನಾಯ್ತು? ಎಲ್ಲರೂ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಅಂತ. ನಮಗೆ ಮನೆಯೇ ಇಲ್ಲ. ಏನು ಮಾಡಲಿ ನಾನು? ನನಗೆ ಊಟ ಬೇಕು, ಹೊಟ್ಟೆ ಹಸಿತಾ ಇದೆ. ಓಹ್, ಯಾವುದೋ ಆಗಿದೆ. ಅಮ್ಮ, ತಾಯಿ ಚಾಮುಂಡೇಶ್ವರಿ, ನಂಗೇನಕ್ಕ ಇಷ್ಟು ಬೇಗ ನಾವು ಕೊಟ್ಟೆ? ಹುಟ್ಟಿದ್ದು ನೀವು ಹೊಟ್ಟಲೆ, ಆದಿದ್ದು ನೀವು ಹೊಟ್ಟಲೆ. ನನ್ನ ಸೇವೆ ನಿಮಗೋಸ್ಕರ 8 ಬಾರಿ ಹಂಬರಿವಂತೆ. ಆ ಪುಣ್ಯ ನನಗಿದೆ. ನಾನು ಮತ್ತೆ ಬರ್ತೀನಿ, ನಿನ್ನ ಹೊರ್ತೀನಿ. ವಿನೋಣ, ಅಲ್ಬೇಡಿ. ನಾನು ನಿಮ್ಮ ಜೊತೆ, ಮನೆಯವ್ರ ಜೊತೆ ಇಡೀ ಕರ್ನಾಟಕದಲ್ಲಿ ನಾನು ಸದಾ ಇರ್ತೀನಿ. ತಾಯಿ ಚಾಮುಂಡೇಶ್ವರಿ, ದಯವಿಟ್ಟು ನನ್ನ ಕ್ಷಮಿಸಮ್ಮ. ನಾನು ಅರ್ಜುನಂಗೆ ಚುಚ್ಚಬಾರ್ದಾಗಿತ್ತು. ನನ್ನ ತಲೆಯಲ್ಲಿ ಮದ ಏರಿತ್ತು. ನನಗೇನು ಮಾಡಬೇಕು ಗೊತ್ತಾಗಲಿಲ್ಲ. ನನಗೆ ಅಂತ ಮನೆ ಇಲ್ಲ. ಎಲ್ಲಿ ನೋಡು ಜನ ಮನೆ ಕಟ್ಕೊಂಡಿದ್ದಾರೆ. ನಾವು ತಿನ್ನಕ್ಕೂ ಇಲ್ದಿರ ನಾಡು ಕಾಡು ಅಲ್ದಾಡ್ತಿದ್ದೀವಿ ತಾಯಿ. ನನಗೆ ಅವ್ರ ಗುಂಪಲ್ಲಿ ಅವ್ರ ಜನಗಳ ಹತ್ರ ಬಂದೂಕಿತ್ತು. ಏನು ಮಾಡಬೇಕು ಗೊತ್ತಿಲ್ಲ. ನಂಗೆ ಭಯ ಆಯಿತು. ನಮ್ಮನ್ನು ಏನು ಮಾಡಿಬಿಡ್ತಾರೋ ಅನ್ನೋ ಭಯಕ್ಕೆ ಓಡೋಗ್ಬಿಟ್ಟು ಚುಚ್ಬಿಟ್ಟೆ. ತಪ್ಪಾಯಿತು ತಾಯಿ. ನಾನೇ ಮತ್ತೆ ಇನ್ಯಾವತ್ತೂ ಈ ಥರ ತಪ್ಪು ಮಾಡೋದಿಲ್ಲ. ಅರ್ಜುನ, ನನ್ನ ಕ್ಷಮಿಸು. ನೀನು ಮತ್ತೆ ಹುಟ್ಟಿ ಬಾಗೆಳಿಯ. ಜೈ ಚಾಮುಂಡೇಶ್ವರಿ. ಜೈ ಚಾಮುಂಡೇಶ್ವರಿ. ಸಂಶ್ರಯ್, ನೀನ್ ಯಾರ್ ಪಾರ್ಟ್ ಮಾಡಿರೋದು ಇವಾಗ? ನೀನೇನು? ಅರ್ಜುನ. ನಿಂಗೆ ಅರ್ಜುನ ಅಂದ್ರೆ ಇಷ್ಟನಾ? ಅರ್ಜುನ್ ಅಂದ್ರೆ ಯಾರು? ಅರ್ಜುನ ಅಂದ್ರೆ ಆನೆ. ಆ ಆನೆ ಏನಾಯ್ತು? ಎಲ್ಲಿದೆ? ಸತ್ತೋಗಿದೆ. ಆನೆ
ಅರ್ಜುನ ಬದುಕಿದ್ದಾಗ ಏನೇನ್ ಮಾಡಿದಾನೆ? ಅವ್ರು ಓಡಾಡ್ತಿದ್ದ, ಅಂಬಾರಿ ಹೊತ್ತಿದ್ದ, ಓಡಾಡುವಾಗ ಕಾಡ ಮತ್ತೆ ಅರ್ಜುನ ಫೈಟಿಂಗ್ ಮಾಡಿಬಿಟ್ರು, ಅರ್ಜುನ ಸತ್ತೋದ. ಆಕ್ಚುಲಿ ಜಡ್ಜಸ್ ಅದು ಕೇಳೋಕ್ಕಿಂತ ಮುಂಚೆ ಇದು ಒಂದು ಎಲಿಫೆಂಟ್ ಆಕ್ಟ್ ಆಗಿರೋದ್ರಿಂದ ನಾನು ನಮ್ಮ ಸ್ಪೆಷಲ್ ಗೆಸ್ಟ್ ಹತ್ರನೇ ಕೇಳ್ತೀನಿ. ಬೊಮ್ಮನ್ ಸರ್ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಖುಷಿ ಆಯ್ತಾ? ಖುಷಿ ಆಯ್ತು. ಆನೆ ಆಯ್ತಲ್ಲ, ಆನೆಗೆ ನಮ್ಮ ಆನೆ ಸಾಕೋರು ನಮ್ಗೆ ಗೊತ್ತಿಲ್ವಾ? ಅರ್ಜುನ್ ಆಗಿದೆ ಅಂತ ನಂಗೆ ಖುಷಿ ಆಗ್ತಿದೆ. அது யானை குட்டினால எங்களுக்கு சந்தோஷம் ஆயிருச்சு. ಅಲ್ಲಿ ನಿಜ ಆನೆದೆ, ಹೋಗ್ತೀಯ ನೀನು? ಇಲ್ಲ ಹೋಗೋ, ಚೆನ್ನಾಗಿರುತ್ತೆ. ಹೋಗು. ಇಲ್ಲ ನಾನು ಅಮ್ಮ ಆಗ್ಬೇಕು. ಅಲ್ಲಿ ಮತ್ತೆ ರಘು ಅಮ್ಮುದೆ ಕಬ್ಬೆಲ್ಲ ಕೊಡ್ತಾರೆ ಟೈಮಿಗೆ, ಹೋಗು. ಕಬ್ಬು ಕೊಡ್ತಾರೆ, ಆಮೇಲೆ ಇಷ್ಟು ದೊಡ್ಡ ಮುದ್ದೆ ಊಟ ಕೊಡ್ತಾರೆ, ಹೋಗು. 2 ಆನೆ ಇದೆ ಅಂತೆ, ರಘು ಅಮ್ಮು ಅಂತ. ನಾನು ಬರಲ್ಲ ಅರ್ಜುನ. ಬರಲ್ಲವಾ? ನಾನು ಅರ್ಜುನ ಹತ್ರನೇ ಇರ್ತೀನಿ. ಆನೆನ್ ಬೇಕಾದ್ರೆ ಕರ್ಕೊಂಡೋಗಿ, ಈ ಆನೆನ್ ಮಾತ್ರ ಕರ್ಕೊಂಡು ಹೋಗ್ಬೇಡಿ. ಈ ಆನೆನ ನಾನು ಪಳಗಿಸಿರೋದು. ಈ ಆನೆ ಮಾವುತ ನಾನೇ. ಈ ಆನೆಗೆ ಮದ ಬರುತ್ತೆ, ನನ್ ಜೊತಿದ್ರೆ ಮದ ಬರಲ್ಲ. ರಾತ್ರಿ ಅವ್ರ ಗಂಡನ ಜೊತಿದ್ರೆ ಒಂಚೂರು ಮದ ಬರುತ್ತೆ ಆನೆಗೆ. ಮೊಮನ್ ಸರ್, ಇದು ನಮ್ಮ ಅರ್ಜುನ. ನಿಮ್ಗೆ ಗೊತ್ತಾ ಅರ್ಜುನನ್ ಬಗ್ಗೆ? ಅರ್ಜುನ ಬಂದು ನಾವು ಮೈಸೂರಲ್ಲ ನೋಡ್ಬಿಟ್ಟು ಹೋದಿ, ಆಮೇಲೆ ಈ ಮಾರ ಆದ್ರೆ ನಮ್ಗೆ ಗೊತ್ತಿಲ್ಲ. ನಾನು ತುಂಬಾ ಸೆಲ್ಲಲ್ಲಿ ನೋಡೋ ಹೊತ್ತಿಗೆ ಕಣ್ಣೀರೆಲ್ಲ ಬಂದ್ಬಿಡ್ತು. ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅರ್ಜುನ. 8 ಬಾರಿ ಅಂಬಾರಿನ ಹೊತ್ತು ಎಷ್ಟೋ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡು ಎಷ್ಟು ಕಾಡಾನೆಗಳನ್ನ ಸೆರೆ ಹಿಡಿಯೋದಕ್ಕೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡಿ ಕೊನೆಗೂ ಕೊನೆ ಹೆಸರು ಎಳ್ದಿರೋ ಅಂತಹ ದಿ ಗ್ರೇಟ್ ಅರ್ಜುನ. ಸರ್, ಈಗ ಕಾಡಾನೆ ಹಿಡಿಯೋದಕ್ಕೆ ನೀವು ಸಾಕಿರೋದು ಆನೆ ಕರ್ಕೊಂಡು ಹೋಗ್ತಿರಲ್ಲ, ಹೌದು. ಅದರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಅದ್ರ ಅನುಭವ? ಅದೆಲ್ಲ ತುಂಬಾ ಸ್ವಲ್ಪ ಭಾರಿ ಕಷ್ಟ. ಅದು ನಮ್ಗೆ ಅಪಾಯ ಬರ್ತದೆ, ಆನೆಗೆ ಅಪಾಯ ಬರ್ತದೆ, ಆಳುಗಳಿಗೆ ಅಪಾಯ ಬರ್ತದೆ, ಹೇಳಕ್ಕಾಗಲ್ಲ. ಓಕೆ, ಕಂಪ್ಲೀಟ್ ರಿಸ್ಕ್ ಮೇಲೆ ರಿಸ್ಕ್, ಅದೆಲ್ಲ ರಿಸ್ಕ್. ಈಗ ಪರವಿಲ್ಲ, ಎಲ್ಲಿ ಸ್ವಲ್ಪ ನಮ್ಮ ಆನೆಗಳು ಬಿಟ್ಬಿಟ್ಟು ಸ್ವಲ್ಪ ಹೊರಗಡೆ ತಗೊಂಡು ಹೋಗಿ ಇಂಜೆಕ್ಷನ್ ಮಾಡಕ್ಬಿಟ್ರೆ ಅದು ಸ್ವಲ್ಪ ಬೋದಾಗ್ಬಿಟ್ರೆ ನಮ್ಗೆ ಹಿಡ್ಕೊಂಡು ಕಟ್ಟಿ ಹಾಕ್ಬೋದು. ಮೊದಲೆಲ್ಲ ಆ ಕಾಲದೆಲ್ಲ ಇಲ್ಲೆಲ್ಲ ಆ ಗುಳಿ ತೋಡ್ಬಿಟ್ಟು ಆ ಗುಳಿಲಿ ಹಿಡ್ಕೊಂಡು ಬಂದು ಮೇಲೆ ಹಚ್ಬೇಕು. ಓಕೆ, ಕೆಡ್ಡಲ್ಲಿ ಆನೆ ಬಿದ್ದ್ಬಿಡ್ತದೆ. ಆನೆಯಲ್ಲಿ ನಮ್ಮ ಇಳಗಬೇಕು, ಇಳಗಿ ನಮ್ಮ ಅಲ್ಲಿ ಸೈನ್ ಹಾಕ್ಬೇಕು, ಹಗ್ಗ ಗಿಗ್ಗೆಲ್ಲ ಹಾಕ್ಬಿಟ್ಟು ನಮ್ಮನೆ ಮೇಲೆ ಹೇಳ್ಕೊಂಡು ಹಚ್ಬೇಕು. ಆ ಕೆಳಗಡೆ ಹೋಗೋವನ್ ಜೀವನ ಇಲ್ಲ, ನಮ್ಮ ಹತ್ರ ಜೀವನ ಇಲ್ಲ, ಎಲ್ಲ ದೇವರ ಹತ್ರ, ದೇವರಿಗೆ ಕಣಕ್ ಮಾಡಿ ಹೋಗೋದು. ಹೆವಿ ರಿಸ್ಕಿ ಒಂದು ಕೆಲಸದಲ್ಲಿ ಇರೋ ಅಂತವ್ರು ಇವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಚಂದ್ರು ಸರ್. ಆ್ಯಕ್ಚುಲಿ ನಾವೆಲ್ಲ ಈಸಿಯಾಗಿ ರಿಲೇಟ್ ಮಾಡುವಂಥ ಸಬ್ಜೆಕ್ಟ್ ತೊಗೊಂಡಿದ್ದೀರ ನೀವು. ಅಲ್ಲಿ ಒಂದು ಪಾಯಿಂಟ್ ನನಗೆ ಬಹಳ ಮನಸ್ಸಿಗೆ ನಾಟಿದೆ ಏನಂದರೆ, ಆನೆಯ ಜಾಗವನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಒಂದು ಎಲಿಫೆಂಟ್ ರೂಟ್ ಅಂತ ಇರುತ್ತೆ, ಅದು ಯಾವಾಗಲೂ ಅದೇ ರೂಟಲ್ಲಿ ಹೋಗುತ್ತೆ, ಅದೇ ರೂಟಲ್ಲಿ ಬರುತ್ತೆ. ಆ ರೂಟಲ್ಲಿ ನಾವು ಮನೆ ಕಟ್ಟಿಬಿಟ್ರೆ ಅದು ನಮ್ಮ ಮನೆ ಒಳಗೆ ಬಂದೇ ಹೋಗುತ್ತದು, ಅದು ಬೇರೆ ರೂಟಲ್ಲಿ ಹೋಗಲ್ಲ. ಅದು ಅಂದರೆ ಅದ್ರ ಜಾಗವನ್ನು ನಾವು ತಗೊಂಡಿರೋದ್ರಿಂದ ಅದು ನನ್ನ ಜಾಗ ಇದು ಅಂತ, ಅದು ನನ್ನ ಟೆರಿಟರಿ ಅನ್ನೋ ಥರ ಅದು ಬಿಹೇವ್ ಮಾಡುತ್ತೆ. ಕೆಲವು ಹಳ್ಳಿಗಳಲ್ಲಿ ಆನೆ ಬಂದು ಹಣ್ಣು ತಿನ್ನತ್ತೆ. ಅದು ಆನೆ ಹಣ್ಣು ತಿಂದ್ಬಿಟ್ರೆ ಆ ಗಿಡದಿಂದ, ಆ ಗಿಡದ ಹಣ್ಣನ್ನು ಬೇರೆ ಯಾರು ಕುಯ್ಯೋದಿಲ್ಲ, ಯಾರು ತಗೊಳ್ಳೋದಿಲ್ಲ. ಅದು ಆನೆಗೆ ಅಂತಾನೆ. ಯಾಕಂದರೆ 1 ವರ್ಷ ಬಂದು ಒಂದು ಆನೆ ಒಂದು ಹಣ್ಣು ತಿಂದುಬಿಟ್ರೆ ಮತ್ತೆ ಅದಕ್ಕೆ ಗೊತ್ತಿರುತ್ತೆ ಮುಂದಿನ ವರ್ಷ ಇದೇ ಟೈಮ್ಗೆ ಈ ಮರದಲ್ಲಿ ಇದೇ ಹಣ್ಣು ಬಿಡುತ್ತೆ ಅಂತ. 1 ವರ್ಷ ಆದಮೇಲೆ ಮತ್ತೆ ಬರುತ್ತೆ, ಅದು ಅದೇ ಮರಕ್ಕೆ ಬಂದು ಅದೇ ಹಣ್ಣು ತಿನ್ಕೊಂಡು ಹೋಗುತ್ತದು. ಹಾಗೇನಾದರೂ ಒಂದು ಮರದಲ್ಲಿ ಒಂದು ಆನೆ ಹಣ್ಣು ತಿಂದುಬಿಟ್ರೆ ಆ ಮರದಿಂದ ಹಣ್ಣನ್ನು ಕೀಳಲ್ಲ ಮನುಷ್ಯ, ಅದು ಆನೆಗೆ ಅಂತ ಮೀಸಲಾಗಿ ಇಟ್ಬಿಡ್ತಾನೆ ಆ ಮರನ. ಸೊ ಅದನ್ನು ಆ ಟೆರಿಟರಿನೇ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಾಗ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ರಿ. ತುಂಬ ಚೆನ್ನಾಗಿತ್ತು ಸ್ಕಿಟ್ಟು. ನಮ್ಮ ಲಡ್ಡು ಭಾಳ ಮುದ್ದಾಗಿದ್ದ ಮರಿ ಆನೆ ಥರ, ಆಮೇಲೆ ನೋಡಿದ್ರೆ ಅವನೇ ಅರ್ಜುನ. ವಾ, ವೆರಿ ಗುಡ್.
ಓಕೆ ಥ್ಯಾಂಕ್ ಯು ಸರ್ ಶ್ವೇತಾ ಮ್ಯಾಮ್. ಕರೆಕ್ಟ್ ಕಾನ್ಸೆಪ್ಟ್ ತೊಗೊಂಡ್ಬಿಟ್ಟಿದ್ಯಾ. ಮುದ್ದಾಗಿರೋ ಆನೆ ಮರಿ ಅಂತ ಎಷ್ಟು ಪುಣ್ಯ ಅಂತಂದ್ರೆ 8 ವರ್ಷ ಅಂಬಾರಿ ಹೊತ್ತಿದೆ ಅಂತಂದ್ರೆ ಎಂಥ ಪುಣ್ಯ ನಿಜವಾಗ್ಲೂ. ಅದರಲ್ಲಿ ದೇವ್ರನ್ನ ಕಾಣ್ತಿದೆ. ಸೊ ಹಾಗಾಗಿ ನನಗೆ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ನಮ್ಮ ಮುದ್ದಾದ ಮಗುವಿನ ಆಕ್ಟ್ ತುಂಬಾ ಇಷ್ಟ ಆಯ್ತು. ಅವ್ನ ಡೈಲಾಗ್ ಅಷ್ಟುದ್ದ ಹೇಳದ್ನಲ್ಲ ಅದು ತುಂಬಾ ಖುಷಿ ಆಯ್ತು ನನಗೆ. ಯಾಕೆಂದ್ರೆ ಇಂಪಾರ್ಟೆಂಟ್ ಡೈಲಾಗ್ ಅದು. ಚೆನ್ನಾಗಿ ಹೇಳ್ದ ಅವನು, ತುಂಬಾ ಇಷ್ಟ ಆಯ್ತು. ಏನೇ ತೊಂದರೆ ಆಗುತ್ತೆ ಕಾಡಿಗೆ ಭೂಮಿಗೆ ಅಂತಂದ್ರೆ ಫಸ್ಟ್ ಇಂಡಿಕೇಶನ್ ಕೊಡೋದೇ ಆನೆ. ಸೊ ಹಾಗಾಗಿ ಯುನೋ ಈ ಒಂದು ಆಕ್ಟ್ ತಗೊಂಡು ನೀವು ಏನು ಪರ್ಫಾರ್ಮ್ ಮಾಡಿದ್ದೀರಿ, ಏನು ಮೆಸೇಜ್ ಕೊಟ್ಟಿದ್ದೀರಿ, ನಮಗೆ ತುಂಬ ಸಂತೋಷ ಆಯಿತು, ಮನಸ್ಸಿಗೆ ಹಿಡಿಸ್ತು, ಆಪ್ಟ್ ಅಂತ ಅನ್ನಿಸ್ತು ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಆಲ್ ದಿ ಬೆಸ್ಟ್. ನಮಿತಾ ಮೇಡಮ್, ನೀವಷ್ಟೇ ನಮ್ಮ ಸೆಟ್ಟಲ್ಲಿ ಏನಾದರೂ ತೊಂದರೆ ಆಗ್ತಿದೆ ಅಂದ್ರೆ ನೀವು ನಮ್ಗೆ ಹೆಂಗೆ ಇಂಟಿಮೇಷನ್ ಕೊಡ್ತೀರಾ? ಹೇಳ್ತೀನಿ. ಹೇಗೆ ಮೇಡಮ್? ನಿಮ್ಮ ಯಜಮಾನ್ರಿಗೆ ಈ ಥರ ಸೌಂಡ್ ಇಷ್ಟ ಆಗಲ್ವಂತೆ? ಇಷ್ಟ ಆಗತ್ತೆ. ಯಾವ ಬೇಕು ಬಾ ಬಾ ನೀನು ಬೇಕು. ಯಾವ ಥರ ಇಷ್ಟ ಆಗುತ್ತೆ? ತುಂಬಾ ಖುಷಿ ಆಗತ್ತೆ. ಯಾವ ಥರ ಸೌಂಡ್ ಇಷ್ಟ ಆಗತ್ತೆ? ಎಲಿಫೆಂಟ್, ಲಯನ್, ಟೈಗರ್ ಅಮ್ಮ ಈ ಥರ ಎಲ್ಲ ಆನಿಮಲ್ಸ್ ಸೌಂಡ್ ಮಾಡ್ತಾರಾ? ಮಾಡ್ತಾರೆ. ನಾನು ಮಾಡ್ತೋರಿಸ್ಲಾ? ಹಾ. ಕಫ ಆಗಿದ್ಯಾ? ಮತ್ತೆ ಬೇರೆ ಬೇರೆ ಆನಿಮಲ್ಸ್ ಮಾಡ್ತೀಯಾ? ಹಾ, ನೆಕ್ಸ್ಟ್ ಬೇರೆ. ಓಹೋ, ಒರಿಜಿನಲ್ ಸೌಂಡ್ ಇಲ್ಲಿದೆ. Walking through the jungle, what can you see? What can you see? I can see a lion. I can see a lion looking at me. ಥ್ಯಾಂಕ್ ಯು ಸೋ ಮಚ್. ಅರ್ಜುನನ್ನ ನೆನಪನ್ನ ಮತ್ತೆ ನಮ್ಗೆಲ್ಲರಿಗೂ ಒಂದ್ಸಲ ಸ್ಪ್ರೆಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈಗ ನೆಕ್ಸ್ಟ್ ಸ್ಕಿಟ್ಟು ನಿಜವಾಗ್ಲೂ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ನಿಮ್ಮ ಫೇವ್ರೆಟ್ ಅನ್ನೋದಕ್ಕಿಂತ ನಮ್ಮ ಗೆಸ್ಟ್ ಫೇವ್ರೆಟ್ 2 ಆನಿಮಲ್ಸ್ ಬರ್ತಾ ಇದೆ. ಐನೋ ಎಲ್ಲರಿಗೂ ಫೇವ್ರೇಟ್. ಯಾವ್ದಿರ್ಬೋದು ಹೇಳಿ? ಎಲಿಫೆಂಟ್, ಆನೆ. ನಾವು ಇನ್ನೊಂದು ಸೊ ನೆಕ್ಸ್ಟ್ ನಮ್ಮ ಸ್ಕಿಟ್ ಮಾಡಕ್ಕೆ ಬರ್ತಾ ಇರೋದು ಹರಿಪ್ರಿಯಾ ಹಾಗೂ ಅವರ ಅಮ್ಮ ಲತಾ. ಬರ್ಲಿ ಜೋರಾದ ಚಪ್ಪಾಳೆ. ಓಕೆ, ಲೆಟ್ಸ್ ವೆಲ್ಕಮ್ ಹರಿಪ್ರಿಯಾ ಅಂಡ್ ಶ್ರೀಪ್ರಿಯಾ. ಶೂಟ್ ಇದೆ, ಆರಾಮಾಗ್ತೀನಿ. ಏನಾದರೂ ಮರೀತಾ? ರೈಟ್ ಅಲ್ಲಿ ನೋಡು, ಲೆಫ್ಟ್ ಅಲ್ಲಿ. ಹಾಂ, ಹಾಯ್ ಶ್ವೇತಾ, ನಾನು ನಿಮ್ಮೆಲ್ಲರ ಪ್ರೀತಿಯ ಪಪ್ಪಿ. #ಪಪ್ಪಿ. ಎಲ್ಲರೂ ನನ್ನ ಪ್ರೀತಿಯಿಂದ ಪಪ್ಪಿ 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 ಅಂತ ಕರೀತಾರೆ. ಹುಡುಗರು ನನ್ ಕಂಡ್ರೆ ಪಕ್ಕ. ಯಾಕಂದ್ರೆ ಅವ್ರ ಗರ್ಲ್ ಫ್ರೆಂಡ್ಸ್ ಎಲ್ಲ ಬಂದು ನಂಗೆ ಪಪ್ಪಿ ಅದಕ್ಕೆ. ಹೌದು, ನಮ್ಮಮ್ಮ ಕಾಣ್ತಾನೆ ಇಲ್ವಲ್ಲ? ಏನಾಯ್ತು? ನೀರ್ ಬೇಕು. ಹೌದಾ? ಎಲ್ಲಿದೆ ನಮಗೆ ನೀರು? ಬಯಲಾದ್ರೂ ಹುಡ್ಕೋಣ. ಅಲ್ಲಿದೆ ಬಾ ನೀರು. ಅಮ್ಮ ಗಲೀಜು. ನಮ್ಗೇನು ಬಿಸ್ನರಿ ನೀರ ಕೊಡ್ತಾರೆ? ಇದೇ ನೀರು ಕುಡಿಬೇಕು ಬಾ. ಏನು ಹುಡುಕ್ತಿದ್ಯಾ? ಅವತ್ತು ಅಂಕಲು ನನಗೆ ಬಿಸ್ಕೆಟ್ ಹಾಕೋಗ್ದು ಇನ್ನೂ ಬಂದಿಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ಸರಿ. ಅಲ್ಲಿ ನನ್ನ ತರನೇ ಐತೆ ಒಂದು ನಾಯಿ. ಎಲ್ಲಿ? ಅಲ್ಲಿ ಹೌದಲ್ಲ? ಅದಕ್ಕೆ ಬಟ್ಟೆ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅದಕ್ಕೆ ಆಟ ಸಾಮಾನೆಲ್ಲ ಕೊಡ್ತಾರೆ, ಊಟನೂ ಚೆನ್ನಾಗಿರೋ ಕೊಡ್ತಾರೆ, ಕಾರಲ್ಲೆಲ್ಲ ಸುತ್ತಾಡ್ತಾರೆ. ಆದರೆ ನಾ ಬರೀ ಕಾರ್ ಹತ್ರ ಮೂಸಕ್ಕೆ ಹೋದ್ರೆ ಸಾಕು ಓಡ್ ಕಳಿಸ್ತಾರೆ. ಯಾಕಮ್ಮ? ಅವರೆಲ್ಲ ಕಾಸ್ಟ್ಲಿ ನಾಯಿ ಸಾಕ್ತಾರಮ್ಮ, ಅದಕ್ಕೇನೇನೆ
ಅವರು ಅವರು ಬರೀ ಮನೆ ಮಾತ್ರ ಕಾಯ್ತಾರೆ, ಆದರೆ ನಾವು ಇಡೀ ರೋಡ್ನೇ ಕಾಯ್ತೀವಿ. ಯಾರಾದರೂ ಹೊಸಬ್ರು ಬಂದರೆ ಬರಕ್ ಬಿಡಲ್ಲ. ಹಾಗೇನೆ ಅವರು ಬರೀ ಮನೆಗೆ ಮಾತ್ರ ಇರ್ತಾರೆ. ನಾವು ಮಳೆ ಬಂದರೂ ರೋಡಲ್ಲೇ ಇರ್ತೀವಿ, ಚಳಿ ಆದರೂ ರೋಡಲ್ಲೇ ಇರ್ತೀವಿ, ಬಿಸಿಲು ಬಂದರೂ ರೋಡಲ್ಲೇ ಇರ್ತೀವಿ. ಅದೇ ಅವ್ರಿರಲಿ ನೋಡೋಣ, ಚಳಿ ಆಗಿದ ತಕ್ಷಣ ಕಂಬಳಿ ಹೊಟ್ಕೊಂಡು ಹೊಟ್ಟೋಗಿರ್ತಾರೆ, ಬಿಸಿಲು ಬಂದಿದ ತಕ್ಷಣ ಹಂಗೆ ಹೊಟ್ಟೋಗ್ತಾರೆ. ನಾಯಿ ಖರ್ಚು ಮಾಡೋದನ್ನ ನಮ್ಮಂಥವ್ರಿಗೆ ಒಂಚೂರು ಖರ್ಚು ಮಾಡಲ್ವಲ್ಲ ಇವರು. ಒಂದೊತ್ತು ಊಟ ಕೊಡೋಕ್ಕೂ ಅಳ್ತಾರೆ. ಬಾ ಅಮ್ಮ ಅಮ್ಮ ಹೊಟ್ಟೆ ಹಸುತ್ತಾ ಇದೆ. ಹೊಟ್ಟೆ ಹಸಿತಾ ಇದೆಯಾ? ನೀನು ಇಲ್ಲೇ ಇರು, ನಾನು ನಿನ್ಗೇನಾದರೂ ಊಟ ಸಿಗುತ್ತಾ ನೋಡ್ಕೊಂಬರ್ತಿರ್ತೀನಿ, ಆಯಿತಾ? ಬಿಸ್ಕಿಟ್ ಹಾಕೋರು ಎಲ್ಲಿದ್ರಪ್ಪ, ಬಡ್ರಪ್ಪ ಬೇಗ. ಓಹೋ ಓ ಇಲ್ಲಿ ಬಂದು ಸಿಕ್ತು, ತಿನ್ನೋಣ. ಅಯ್ಯೋ ಪಾಪ ಮಗು ಕಾಯ್ತಾ ಇತ್ತು. ಫ್ಲೇವರ್ಡ್ ಬಂದ್ ಮೇಡಮ್, ಇದು ಫ್ಲೇವರ್ ಆಗ್ಬೇಕು. ಏನಾಯ್ತಮ್ಮ? ಎದ್ದೋಳಮ್ಮ. ಅಮ್ಮ ಏ ಕೃಷ್ಣ, ನಾಟಕ ಮಾಡ್ತಿದ್ಯಾ? ಎದ್ದೋಳಮ್ಮ. ಅಮ್ಮ ನನ್ಗೆ ಯಾರು ಊಟ ಮಾಡ್ತಾರೆ, ನನ್ಗೆ ಯಾರು ಆಟ ಆಡಿಸ್ತಾರೆ, ನನ್ಗೆ ಯಾರು ಸ್ನಾನ ಮಾಡ್ತಾರಮ್ಮ? ಎದ್ದೋಳಮ್ಮ. ಅಮ್ಮ ದಯವಿಟ್ಟು ಇದರ ಪ್ರಾಣಿಗಳಿಗೆ ವಿಷ ಕೊಡಬೇಡಿ, ನಮಗೂ ಜೀವಂತ ಇದೆ, ದಯವಿಟ್ಟು ವಿಷ ಕೊಡಬೇಡಿ. ಎದೋಲಮ್ಮ. ಅಮ್ಮ ಸಖತ್ತಾಗಿದೆ ನಾಯಿ, ಸೂಪರ್. ವೆಲ್ ಡನ್, ವೆಲ್ ಡನ್, ವೆಲ್ ಡನ್. ಬರ್ಲಿ ಜೋರಾದ ಚಪ್ಪಾಳೆ ಲತಾ ಹಾಗೂ ಹರಿಪ್ರಿಯಾ ಅವ್ರಿಗೆ. ಎಸ್ ಶ್ವೇತಾ ಮ್ಯಾಮ್, ನೀವು ಮಾತಾಡಲೇಬೇಕು, ನೀವು ಬೇರೆ ನಾಯಿ ಪ್ರೇಮಿ. ಫಸ್ಟ್ ನಿಮ್ಮ ಬಗ್ಗೆ ಮಾತಾಡ್ಬಿಡ್ತೀನಿ. ಹರಿಪ್ರಿಯಾ ಫಸ್ಟು ಶುರು ಮಾಡಿದಾಗ ಬಿಸ್ಕೆಟ್ ತಿನ್ನೋಕ್ಕೆ ಶುರು ಮಾಡಿದ್ಲಲ್ಲ, ನನಗೆ ಟೆನ್ಷನ್ ಆಯಿತು, ಏನಾಗುತ್ತೋ ಆ್ಯಕ್ಟು. ಯಾಕೆಂತಂದರೆ ಅವಳು ಸ್ಟಕ್ ಆದ್ಲು ಅಥವಾ ಏನಾಗ್ತಿದೆ ಅಂತಲೇ ಅರ್ಥ ಆಗಿಲ್ಲ ನಮಗೆ ಒಂದು ಸ್ವಲ್ಪ ಹೊತ್ತು. ತುಂಬ ಭಯ ಆಯಿತು ನನಗೆ ಏನಾಗುತ್ತೆ ಅಂತ. ಅದಾದ್ಮೇಲೆ ಪಿಕಪ್ ಮಾಡ್ಕೊಂಡ್ಲು, ಸೂಪರ್. ಹರಿಪ್ರಿಯಾ ತುಂಬ ಮುದ್ದಾಗಿ ಮಾಡ್ದಿ, ಚೆನ್ನಾಗಿ ಹೇಳ್ದಿ ಡೈಲಾಗ್ಸ್ ಎಲ್ಲ. ಅಮ್ಮನೂ ತುಂಬ ಚೆನ್ನಾಗಿ ಮಾಡಿದ್ರು. ಲತಾವ್ರೆ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಕಾನ್ಸೆಪ್ಟು ಆ್ಯಕ್ಚುಲಿ ಎಕ್ಸ್ಟ್ರೀಮ್ಲಿ ರಿಲೇಟೇಬಲ್ಲು ಆ್ಯಂಡ್ ದೆನ್ ವೆರಿ ತುಂಬ ಕಾಂಟ್ರವರ್ಷಿಯಲ್ ಈ ಒಂದು ವಿಷಯ ಇದೆಯಲ್ಲ. ಏಕೆಂತಂದರೆ ಯಾರು ಪ್ರಾಣಿಗಳನ್ನ ಇಷ್ಟಪಡ್ತಾರೆ ಅಥವಾ ಏನೋ ನಾಯಿಗಳಿಗೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡೋಂಥ ಮನಸ್ಸಿರೋರಿಗೆ ಓಕೆ, ಇಲ್ಲ ಅಂತಂದರೆ ನ್ಯೂಸೆನ್ಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಮೋಸ್ಟ್ ಆಫ್ ದೆಮ್ ನ್ಯೂಸೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಈ ಆ್ಯಕ್ಟ್ ತುಂಬ ಮುಖ್ಯವಾಗಿ ಬೇಕಿತ್ತು ನಮಗೆ. ಖಂಡಿತವಾಗಿಯೂ ಈ ಒಂದು ಶೋನಲ್ಲಿ ಒಳ್ಳೆ ಕಾನ್ಸೆಪ್ಟನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನೀವು. ಆ್ಯಂಡ್ ಪ್ರೆಸೆಂಟೇಷನ್ ಅಫ್ಕೋರ್ಸ್ ಇನ್ನು ಸ್ವಲ್ಪ ಲ್ಯಾಗ್ ಆಗದಿರೇ ಸ್ವಲ್ಪ ನೀಟಾಗಿ ಬಂದಿದ್ದಿದ್ರೆ ಇನ್ನೂ ಚೆನ್ನಾಗಿ ಕನ್ವೇ ಆಗಿರ್ತಿತ್ತು. ಮೇ ಬಿ ನೆಕ್ಸ್ಟ್ ಟೈಮ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ನಾನು ಇದುವರೆಗೂ ಎಲ್ಲ ಹೋದ ಕಡೆಗೆಲ್ಲ ಇದ್ರ ಬಗ್ಗೆ ಎಲ್ಲೋ ಒಂದು ವಿಷಯ ಟಾಪಿಕ್ ಎಳೆದು ಬಿಟ್ಟಾರೋ ನಾನು ಹೇಳ್ತೀನಿ. ಒಂದು ಅಡಾಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು ಮ್ಯಾಮ್, ಇವಾಗ ಯಾಕಂದರೆ ಯಾರು ಲೈಕ್ ನನ್ನ ರೋಡ್ ನಾಯಿ ಅಂತಂದ್ಬಿಟ್ಟು ಯಾರು ಅಡಾಪ್ಟ್ ಮಾಡ್ಕೊಳ್ಳಲ್ಲ. ಎಲ್ಲ ಚೆನ್ನಾಗಿರೋ ನಾಯಿ ಬೇಕು, ಬ್ರೀಡ್ ನಾಯಿ ಬೇಕು ಅಂತಲೇ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ನಾನು ಈ ಕಾನ್ಸೆಪ್ಟನ್ನ ತೊಗೊಂಡೆ. ಲೈಕ್ ಅಡಾಪ್ಟು ಮತ್ತು ಊಟ ಅವ್ರಿಗೆ ಎಷ್ಟು ಹುಡುಕ್ತೀವಿ, ಒಂದೊಂದು ಹೊತ್ತು ಊಟಕ್ಕೂ ನಾವು ತುಂಬ ಪರದಾಡ್ತಾರೆ. ಲೈಕ್ ನಾವು ಆ ಪ್ರಾಣಿಗಳಿಗೆ, ಮನೇಲಿರೋ ಪ್ರಾಣಿಗೆ ಎಷ್ಟು ವೆರೈಟೀಸ್ ಫುಡ್ ಹಾಕ್ತೀವಿ, ಬಟ್ ಆ ರೋಡ್ ನಾಯಿ ಒಂದೇ ಒಂದು ಬನ್ನು ಒಂದು ಬಿಸ್ಕೆಟು ಹಾಕಲ್ಲ ಯಾರೂ. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ನಿಮ್ಮ ಕಾನ್ಸೆಪ್ಟು, ಆ್ಯಕ್ಟು. ಇಟ್ ವಾಸ್ ವೆರಿ ವೆರಿ ಎಜುಕೇಟಿವ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು, ಸೂಪರ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಚಂದ್ರು ಸರ್, ನಾನು ನಮ್ಮ ಪ್ರಿನ್ಸಸ್ ವಯಸ್ಸಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಲ್ಲು ಒದ್ಕೊಂಡು ಹೋಗ್ತಾ ಇದ್ದೆ. ಅಲ್ಲೊಂದು ನಾಯಿ ಮಲಗಿತ್ತು. ನಾವು ಒದ್ದಾಗ ಸೀದಾ ಕಲ್ಲೋಗಿ ನಾಯಿಗೆ ಬಿತ್ತು. ಆ ನಾಯಿ ಎದ್ದಿದೆ ಗುರ್ರ ಅಂತ ಬಂದು ನನ್ನ ಕಾಲು ಕಚ್ಬಿಡ್ತು.
ಕಾಲು ಕಚ್ಚಿತು. ನಾನು ಕಿರಿಚ್ಕೊಂಡು ಕಾಲನ್ನ ಹಿಂಗೆ ಒದರ್ಕೊಂಡೆ. ಕೊಯ್ 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 ಅಂತ ಸತ್ತೋಯ್ತು. ಅದಕ್ಕೆ ಪೂರ್ತಿ ರ್ಯಾಬಿಸ್ ಬಂದು ಹುಚ್ಚುನಾಯಿ, ಕಂಪ್ಲೀಟ್ ಫುಲ್ ಬ್ಲೋನ್ ರ್ಯಾಬಿಸ್ಸು, ಅದು ಸತ್ತೋಯ್ತು. ಹಾಗಾಗಿ ನನ್ನ ಹೊಟ್ಟೆಗೆ 14 ಇಂಜೆಕ್ಷನ್ ಕೊಟ್ಟರು. ಓಕೆ, ಆವಾಗಿಂದ ಪ್ರಪಂಚದಲ್ಲಿ ನಾನು ತುಂಬ ಭಯ ಪಡೋ ಪ್ರಾಣಿ ಯಾವುದಾದ್ರು ಇದ್ದರೆ ಅದು ನಾಯಿ. ಇವತ್ತಿಗೂ ಅಷ್ಟೇ ಆ ಮಗು ಇಲ್ಲಿ ನಾಯಿ ವೇಷ ಹಾಕೊಂಬಂದು ಇಲ್ಲಿ ಕೂತಿದ್ರೆ ನಂಗೆ ಭಯ ಆಗ್ತಾ ಇದೆ. ನಿಜವಾದ ನಾಯಿ ಬಂದರೆ ನನ್ನ ಕತೆ ಏನು? ನೀವು ಮಾಡಿದಂಥ ಥೀಮಲ್ಲಿ ಭಾಳ ಬ್ಯೂಟಿಫುಲ್ ಮೆಸೇಜ್ ಇದೆ, ಬಟ್ ಭಾಳ ಕ್ಯೂಟಾಗಿ ಮಾಡಿದೆ. ನನಗೆ ನಿಜವಾಗ್ಲೂ ಹೈಲೈಟ್ ನೀನು ಈ ಸ್ಕಿಟ್ದು. ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ವಿ. ಆ ನಾಯಿ ಪಾತ್ರಗಳನ್ನು ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ರಿ. ಹ್ಯಾಟ್ಸ್ ಆಫ್, ಬ್ಯೂಟಿಫುಲ್, ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬೊಮ್ಮನ್ ಸರ್, ನಾಯಿ ಚೆನ್ನಾಗಿತ್ತಾ? ಚೆನ್ನಾಗಿತ್ತಮ್ಮ, ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ನೀವು ಸಾಕಿದ್ದೀರಾ ನಾಯಿ? ನಮ್ಮಲ್ಲಿ ಕಾಡಲ್ಲಿ? ಅಲ್ಲಿ ಸಾಕಾಗಲ್ವಮ್ಮ, ಸಾಕಕ್ಕಾಗಲ್ವಾ? ಕಾಡ್ ಒಳಗಲ್ವಾ. ಇದು ಕ್ಯೂಟ್ ಆಯ್ತಾ? ಇದು Super ಚೆನ್ನಾಗಿತ್ತ? ಆಗಿತ್ತಮ್ಮ, ಸೂಪರ್ super. ಆಗಿತ್ತಾ? ಹೌದಾ? ಥ್ಯಾಂಕ್ ಯು. ವೆಲ್ಕಮ್. ಸ್ಕೋರ್ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ, ಓಕೆನಾ? ಓಕೆ. ವೆಲ್ ಡನ್. ಹಚ್ ಹಚ್ ಹಕ್. ಮುಂದಿನ ಒಂದು ಕಂಟೆಸ್ಟೆಂಟ್ ನ ಕರೆಯೋಕ್ಕಿಂತ ಮುಂಚೆ ನಾವು ಬೊಮ್ಮನ್ ಸರ್ ಹತ್ರ ಮಾತಾಡೋಣ. ಬೊಮ್ಮನ್ ಸರ್, ಇಲ್ಲಿ ತನಕ ಎಷ್ಟು ಆನೆಗಳನ್ನ ನೀವು ಸಾಕಿದ್ದೀರಾ? ಆನೆ ದೊಡ್ಡ ಆನೆಗಳೆಲ್ಲ ಸಾಕಿದ್ದೀನಿ. ಆಮೇಲೆ ನಮ್ಮನ್ನ ಆನೆ ಎಲ್ಲ ಹೊಡೆದ್ಬಿಟ್ಟು ಈಗ ದೊಡ್ಡ ಆನೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಆನೆಲ್ಲ ಕೊಂಬಲು ಕೂತಿದ್ದ ಈ ಕಡೆ ಬಂದ್ಬಿಡ್ತು, ನಮಗೆ ಜಾಯಿಂಟೇ ಬಿಟ್ಟೋಗ್ಬಿಡ್ತು. ಜಾಯಿಂಟು ಸರ್, ಯಾವ ಆನೆ ಚುಚ್ಚಿರೋದು ಅದು? ಅದು ಬಂದ್ರೆ ಟೈಮಲ್ಲಿ ಆಗಾಯ್ತು. ಅಂದ್ರೆ ಎಷ್ಟು ವರ್ಷ ಆಯ್ತಾ ಆನೆಗೆ? ಅದು ಸ್ವಲ್ಪ ತುಂಬಾ ವರ್ಷ ಆಯ್ತು, ಒಂದು ಹೌದಾ? 40 ವರ್ಷ ದಂಡ ಆಯ್ತು. ಅಂದ್ರೆ ಅದು ಕಾಡಾನೆನಾ? ಕಾಡಲ್ಲಿ ಕಾಡಲ್ಲ, ನಮ್ಮ ಸಾಕಿರಾನೆ. ನೀವು ಸಾಕಿರೋ ಆನೆನೆ ಮದ ಬಂದು ನಿಮಗೆ ಚುಚ್ಚಿರೋದು? ಮದ ಬರೋ ಟೈಮಲ್ಲಿ ನಮ್ಗೆ ಗೊತ್ತಾಗಿನಿಲ್ಲ. ಹಾ, ಒಂದು ಡೌಟು, ಆನೆಗೆ ಈಗ ಮದ ಬರ್ತಿದೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಅದು ಇಲ್ಲೊಂದು ಓಡಿಸಿದೆ, ಹಾ, ಇಲ್ಲೊಂದು ಓಡಿಸಿಲಿ. ಇಲ್ಲಿ ಫಸ್ಟ್ ನಮ್ಗೆ ಬರೋದು ಗೊತ್ತಾಗಲ್ಲ. ಓಕೆ. ಒಳಗಡೆ ಇರೋ ಹೊತ್ತಿಗೆ ನಮ್ಗೆ ಗಲಾಟೆ ಮಾಡ್ತದೆ, ಇಲ್ಲಿದ್ರೆ ಹೊಡೆತಿದೆ, ಇಲ್ಲಿದ್ರೆ ನಮ್ಮನ್ನ ಆಳುಗಳನ್ನ ಏನಾರು ತೊಂದರೆ ಮಾಡ್ತದೆ. ಆ ಟೈಮಲ್ಲಿ ನೋಡಿಬಿಟ್ಟು ನಮ್ಮ ಆನೆಗಳನ್ನೆಲ್ಲ ಹಿಡಿದು ಕಟ್ಟಿ ಹಾಕ್ಬಿಡ್ತೀವಿ. ಹಾ ಹಾ ಹಾ. ಕಟ್ಟಾಕ ಸಿಕ್ಕಿಲಿರಿಂದಲ್ಲ ಮೈಕ್ ಇಂಜೆಕ್ಷನ್ ಹಾಕ್ಬಿಟ್ಟು ಕಟ್ಟಿ ಹಾಕ್ತೀವಿ. ಓಕೆ, ಅಂದ್ರೆ ಎಲ್ಲ ಆನೆಗೂ ಮದ ಬಂದೇ ಬರುತ್ತೆ? ಬರ್ತೆ ಎಲ್ಲ ಆನೆಗೆ ಬರ್ತೆ. ಈಗ ಸರ್, ಈಗ ಇದು ನಮ್ಮ ಇಲ್ಲಿದು ಆನೆ, ಇದು ಆನೆ ಕುಟ್ಟಿ ಇದು ಇಲ್ಲಿ, ಓಕೆನಾ? ಈ ಆನೆನ ಊಟ ಮಾಡು ಅನ್ನೋದಕ್ಕೆ ಹೇಗೆ ಹೇಳದ್ ಸರ್? ಅದು ಆನೆ ಆನೆ ಲ್ಯಾಂಗ್ವೇಜ್ ಅಲ್ಲಿ ಹೇಗೆ ಹೇಳೋದು? ಆನೆಲ್ಲ ಆಗಿ ಬಂದಿದ್ರೆ ಬರ ಅಂದ್ರೆ ಬಾಯಿ ತೋರ್ತದೆ. ಬರ 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 ಅಂತ ಅದು ಎಲ್ಲ ಭಾಷೆಯಲ್ಲಿ ಇದೆಮ್ಮ. ಕರ್ನಾಟಕದಲ್ಲಿ ಒಂದು ಭಾಷೆ, ತಮಿಳ್ನಾಡಲ್ಲಿ ಒಂದು ಭಾಷೆ, ದೇವಸ್ಥಾನ ಒಂದು ಭಾಷೆ, ಕೇರಳ ಒಂದು ಭಾಷೆ, ಎಲ್ಲ ಆನೆಗೆ ಎಲ್ಲೆಲ್ಲ ಒಂದೊಂದು ಭಾಷೆ ಇದೆ. ಇಲ್ಲಿ ನಮ್ಮ ಕಡೆ ಮಾತ್ರ ಅಲ್ಲ, ಎಲ್ಲ ಕಡೆ ಎಲ್ಲ ದೇವಸ್ಥಾನ ಒಂದು ಸೈಜ್ ಎಲ್ಲ ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ ಹೇಳಿದ್ರೆ ಅದು ಕೇಳ್ತಾರೆ, ನಮ್ಮ ಹೋಗಿ ಹೇಳಿದ್ರೆ ಕೇಳಲ್ಲ. ಆಮೇಲೆ ನೀವು ಹೇಳಿದ್ರಲ್ಲ ನಿಮಗೆ ಚುಚ್ಚಿಬಿಡ್ತದು ಅಂತ ಆನೆ, ಆ ಇನ್ಸಿಡೆಂಟ್ ಆದ್ಮೇಲೆ ಮತ್ತೆ ನಿಮ್ಗೆ ಆನೆ ಹತ್ರ ಹೋಗಕ್ ಭಯ ಆಗಲ್ವಾ? ನಮ್ಮ ಕೆಲಸ ನಾವು ಏನು ಮಾಡೋಕ್ಕಾಯ್ತದೆ? ನಮಗೆ ಅದು ಮಾಡ್ದಿರ್ತಾರೆ, ನಮ್ಮ ಮಕ್ಕಳು ನಮ್ಮ ಸಾಕಾಯ್ತದೆ. ನಮಗೆ ಊಟ ಕೂಡ ದೇವ್ರದು. ಅದನ್ನ ನಮಗೆ ಅದು ಮೋಸ ಮಾಡೋಕ್ಕಾಗಲ್ವಲ್ಲ. ಈಗ ನಾನು ಕೋಪ ಬಂದು ಆನೆ ಕಟ್ಟಿ ಹಾಕ್ಬಿಡ್ತೀನಿ, ಅದಕ್ಕೆ ಊಟ ಕೊಡೋಕೆ ಆಳಿಲ್ವಲ್ಲ. ಅದಕ್ಕೆ ನಾವು ಅದು ಏನು ಬಂದು ನಮ್ಗೆ ಏನು ಏಟಾದ್ರೆ ಸರಿ, ಪಾಠಾದ್ರೆ ಸರಿ, ನಾವು ಹೋಗಿ ಅದನ್ನ ಕೆಲಸ ಮಾಡ್ತೀವಿ. ಈಗ ಅವರು ಅವ್ರ ಆನೆನ ಮಲಗಿಸ್ಬೇಕಂದ್ರೆ ಬೈಟು ಅಂತಾರೆ, ಈ ಆನೆ ಮಲಗಬೇಕಂದ್ರೆ ಟೈಟು ಆಗ್ಬೇಕು. ಈ ಆನೆ ಟೈಟ್ ಆದ್ಮೇಲೆ ಮಲಗೋದು. ಮತ್ತೆ ಈ ಆನೆಗೆ ಮದೆಲ್ಲ ಬಂದು ಟೆನ್ಷನ್ ಮಾಡ್ಬೇಕು ಅಂತಿಲ್ಲ, ಮುಂದೊಂದು ಬಾಟ್ಲ್ ಇಟ್ರೆ ಆಯ್ತು. ಆನೆ ಶಿಸ್ತಾಗಿ ಕುಡ್ದು ಚೋಚ, ಮದನೂ ಇಲ್ಲ, ಇನ್ನೊಂದು ಇಲ್ಲ. ಬ್ಯೂಟಿಫುಲ್ ಫಾರೆಸ್ಟ್ ಗೆ ನಿನ್ಗೆ ಯಾಕೆ ಕರ್ಕೊಂಡು ಬಂದೆ ಗೊತ್ತಾ? ಗೊತ್ತಾ? ಗೊತ್ತು. ನನಗೆ ಇನ್ವಿಟೇಷನ್ ಕೊಡ್ತೀಯಾ? ಕೊಡ್ತೀನಿ. ನಮ್ಗೆ ಈ ಬ್ಯೂಟಿಫುಲ್ ಲೆಟರ್ ಬಂತಲ್ವಾ, ಇದೇನಂತಾರೆ ಗೊತ್ತಾ? ನಮ್ಗೆ ಸಿರಿ ಸೂಪರ್ ಮಾಮ್ ಇಂದ ಆಡಿಷನ್ ನಿಂದಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ, ನೀವು ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರು. ಪಾರ್ಟಿಸಿಪೆಂಟ್ ಹೆಸರೆಲ್ಲ ಬರ್ದಿದ್ದಾರೆ ನೋಡಿ, ಬೇಬಿ, ಜಾಯ್ ಮತ್ತೆ
ಮಾಡ್ಬಿಟ್ವಿ. ಬೇಕಾಯ್ತು, ನಮ್ಗೆ ಮಿಸ್ ಆಗೋಯ್ತು ಅನ್ಕೊಂಡ್ವಿ. ಚೆಕ್ಕಿಂಗ್ ಎಲ್ಲ ಮಾಡ್ಬಿಡ್ತಾರೆ ಅಂತ ಭಯ ಆಯ್ತು ನನ್ಗೆ ಮತ್ತೆ ನನ್ನ ಬೇಬಿ ಜಾಯ್ಗೆ. ತಿರ್ಗಾ ಟೇಕ್ ಆಫ್ ಆಯ್ತು ನೋಡಿ, ನಮ್ ಬೇಬಿ ಜಾಯ್ ನನ್ನನ್ನ ಆವಿನಿಟ್ಕೊ ನೀನು ಹೇಳ್ಬೇಕಲ್ಲ ಜಾಯ್. ನೀನು ಕಿಟ್ಕಿಲಿ ಏನ್ ನೋಡ್ದೆ ಜಾಯ್? ಕಿಟ್ಕಿಲಿ ಕ್ರೌಡ್ ನೋಡ್ದೆ. ನೋಡ್ದೆ ಜಾಯ್? ಏನ್ ತಿಂತಾ ಇದ್ರು ಅವರೆಲ್ಲ ಜನ? ಪಡಗರು ಫ್ರೆಂಡ್ಸ್ ಆಯ್ತು, ಜ್ಯೂಸು ಎಲ್ಲ ಕುಡ್ತಾ ಇದ್ರು. ನಾವೆಲ್ಲ ಅದನ್ನ ತಿಂತೀವ ಜಾಯ್? ಇಲ್ಲ, ಲೀವ್ಸ್ ತಿಂತೀವಿ. ಲೀವ್ಸ್ ತಿಂತೀವಿ ಅಲ್ವಾ ನಾವು ಜಾಯ್? ಹೊಟ್ಟೆ ಹಸಿತಾ ಇದೆ. ಹೊಟ್ಟೆ ಹಸಿತಾ ಇದೆಯಾ ಜಾಯ್? ತಿನ್ನು, ನಾವಿಬ್ರು ಲೀವ್ ತಿನ್ನು ಮಗ, ತಿನ್ನು. ನನ್ನ ಮತ್ತೆ ನನ್ ಜಾಯ್ನ ಯಾರು ದೂರ ಮಾಡಕ್ಕಾಗಲ್ವಾ ಅಲ್ಲ ಜಾಯ್? ನನ್ಗೆ ಇದು ಪ್ರಪಂಚ, ಇದಕ್ಕೆ ನಾನು ಪ್ರಪಂಚ. ನಿಮಗೆ ಗೊತ್ತಾ, ಕ್ಯಾಂಗ್ರೂ 33 ಡೇಸ್ಗೆ ಪಾಪು ಈಚೆ ಬರುತ್ತೆ. ನಮ್ ರಿಯಾನು 33 ವೀಕ್ಸ್ಗೆನೆ ಹುಟ್ಟಿದ್ದ, ಅವಳುನು 7 ಮಂತ್ಸಿಗೆ. ನಾನು NICUಲಿ ನಾನೊಂದ್ ಕಡೆ ಅವಳೊಂದ್ ಕಡೆ ಇದ್ವಿ. 7 ಡೇಸ್ ಅಲ್ವಾ ಜಾಯ್? ಅದಾದ್ಮೇಲೆ ನನ್ಗೆ C-section ಆಗಿತ್ತು. ನನ್ಗೆ ಕೂತ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಬಟ್ ಸೈಂಟಿಫಿಕಲಿ ಏನ್ ಹೇಳಿದ್ದಾರೆ ಗೊತ್ತಾ? ಮಗುನ ಹಿಂಗೆ ಶಾಖ ಇಟ್ಕೊಂಡ್ರೆ ಕ್ಯಾಂಗ್ರೂ ತರ ನಿಮ್ ಮಗು ಗ್ರೋ ಆಗುತ್ತೆ, ಬೆಳವಣಿಗೆ ಆಗುತ್ತೆ, ವೇಟ್ ಆಗುತ್ತೆ ಅಂತ ಹೇಳಿದ್ರು ಜಾಯ್. ಅದಕ್ಕೆ ನನ್ಗೆ ಎಷ್ಟೇ ನೋವಾದ್ರು ನನ್ ಕಂದ ಬೆಳಿಬೇಕನ್ಸ್ತು ಜಾಯ್. ಆಮೇಲೆ ಅಮ್ಮ ಮಕ್ಕಳ ಸಂಬಂಧ ಯಾರು ದೂರ ಮಾಡಕ್ಕಾಗಲ್ಲ ಶ್ವೇತಾ ಮ್ಯಾಮ್. ನಮ್ ತರ ನೋಡಿ ದೂರ ಮಾಡಕ್ಕಾಗ್ತಾ ಇದ್ಯಾ ಜಾಯ್? The moral of the story, ಅಮ್ಮ ಮಕ್ಕಳು ಯಾವತ್ತೂ ದೂರ ಆಗಲ್ಲ. ಎಸ್, ಬನ್ನಿ ಜೋರ ಚಪ್ಪಾಳೆ. ಸೂಪರ್. ನಮ್ಮ ಶ್ವೇತಾ ಮ್ಯಾಮ್ ಹೋಗೋಣ ಡೈರೆಕ್ಟ್ ಆಗಿ. ಶ್ವೇತಾ ಮ್ಯಾಮ್, ಹಾಯ್ ಕ್ಯೂಟು. ಓ ಮುದ್ದು, ಏನಪ್ಪ ಸಮಾಚಾರ? ನಾನು ನಿಮ್ಗೆ ಗಿಫ್ಟ್ ತಂದಿದ್ದೀನಿ. ಆಸ್ಟ್ರೇಲಿಯಾದಿಂದ ಗಿಫ್ಟ್ ತಂದಿದ್ದಾಳೆ ಅವಳು. ಹೌದಾ? ಕೊಡನ್ವಾ? ಓಕೆ, ಸೊ ಸೂಪರ್. ವೆರಿ ಮೀನಿಂಗ್ಫುಲ್ ಗಿಫ್ಟ್ ಕೊಟ್ಟಿದ್ದಾರೆ ಇವತ್ತು. ತುಂಬಾ ತುಂಬಾ meaningful. ನಯನ ಮತ್ತೆ ರಿಯಾ. ನೈನ್ ಅವ್ರು ನಂಗೊಂದು ಡೌಟ್. ನೀವು ಬರ್ಬೇಕಾದ್ರೆ ಫ್ಲೈಟ್ ಅಲ್ಲಿ ನೀವೇ ನೇತಾಡ್ಕೊಂಡು ಬಂದ್ರಿ, ಅದನ್ನ ಹೆಂಗ್ ತಗೋ ಬಂದ್ರಿ? ನಾವು ನೀವು ಅರ್ಥ ಆಗಿಲ್ಲ. ಕರೆಕ್ಟ್ ನಿಜ ಹೇಳ್ಬೇಕು. ಅದನ್ನ ಅದು gift. ಬಾಲಕ್ಕೆ ಹಾಕೊಂಡ್ ಬಂದಿದ್ದೆ. ಎಲ್ಲಿ? ಬಾಲಕ್ಕೆ. ಓ, ಬಾಲಕ್ ಸಿಕ್ಸಿದ್ರ? ಹೊಟ್ಟೆಲಿ ಅಷ್ಟು ದೊಡ್ಡ ಚೀಲ ಹಿಡ್ಕೊಂಡು ಬಾಲಕ್ಕೆ ಯಾಕೆ ಸಿಕ್ಕಿಸ್ಕೊಂಡು ಬಂದ್ರು ಅಂತ ಅರ್ಥ ಆಗ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಓಯ್ ಕ್ಯೂಟಿ ಪಾಯ್, ಥ್ಯಾಂಕ್ ಯು. ಥ್ಯಾಂಕ್ ಯು ಗುಂಡ ಮಾಮ. ಎಸ್, ಈಗ ಆಕ್ಟ್ ಬಗ್ಗೆ ಮಾತಾಡೋಣ. ಈಗ ನೀವು ಏನು ಆಕ್ಟ್ ಥೀಮ್ ತಗೊಂಡಿದ್ದೀರಲ್ಲ, ನಿಮ್ಮ ಪರ್ಸ್ನಲ್ ಲೈಫ್ಗೂ ಹಾಗೂ ಒಂದು ನಮ್ಮ ನೇಚರಲ್ಲಿ ನಾವೇನು ನೋಡ್ತೀವಿ ಅದಕ್ಕೂ ಒಂದು ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ ಖಂಡಿತವಾಗಿಯೂ. ಇನ್ಫ್ಯಾಕ್ಟ್ ಅದಕ್ಕೆ ಕ್ಯಾಂಗರೋ ಕೇರ್ ಅಂತ ಹೇಳ್ತೀವಿ ನಾವು. ಎಸ್, ಹಾಗೆ ನಮ್ಮ ಮುದ್ದು ಮಗುರಿಯ ಎಷ್ಟು ಮುದ್ದಾಗಿ ಡೈಲಾಗ್ಸ್ ಹೇಳ್ತು. ಅಮ್ಮ ತುಂಬ ಇಮೋಷ್ನಲ್ ಆದ್ರಲ್ಲ ಬಂಗಾರ, ಅವಾಗ ನಿನ್ನ ಬಟ್ಟೆಯಿಂದಾನೇ ಕಣ್ಣೋರಿಸ್ತಿಯಲ್ಲ ಪಾಪ. ವೆರಿ ನೈಸ್, ವೆರಿ ನೈಸ್, ವೆರಿ ಇಮೋಷನಲ್. ಥ್ಯಾಂಕ್ ಯು ಮ್ಯಾಮ್. ಸೂಪರ್, ಥ್ಯಾಂಕ್ ಯು ಮೇಡಮ್. ಮಿಸ್ ಚಂದ್ರು ಸರ್, ಬಟ್ ನನಗೆ ಈ ಇಡೀ ಸ್ಕಿಟ್ಟಲ್ಲಿ ಆ್ಯಸ್ ಎ ಮದರ್ ನೀವು ಪರ್ಫಾರ್ಮ್ ಮಾಡ್ತೀರಾ, ಅದು ಓಕೆ. ಬಟ್ ಆ್ಯಸ್ ಎ ಲಿಟಲ್ ಚೈಲ್ಡ್ ಅದು ತನ್ನ ಪಾತ್ರನ ಅರ್ಥ ಮಾಡ್ಕೊಂಡು ಭಾಳ ಕ್ಯೂಟಾಗಿ ಡೈಲಾಗ್ಗಳು ಹೇಳಿದ್ಲು. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಪ್ಲೇ. ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಖುಷಿ ಆಯ್ತು ನನಗೆ. ವಂಡರ್ಫುಲ್, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಚಂದ್ರು ಸರ್. ಚೆನ್ನಾಗಿತ್ತ ಕ್ಯಾಂಗರು ಆಕ್ಟ್? ಚೆನ್ನಾಗಿತ್ತು ಸರ್. ನೀವು ನೋಡಿದ್ರಾ? ಕ್ಯಾಂಗರು ನೋಡಿದೀರಾ? ನಮ್ಗೆ ಕಾಡ್ಲಿಲ್ಲ, ನಾವು ಟಿವಿಲಿ ನೋಡಿದ್ದೀನಿ. ಟಿವಿಯಲ್ಲಿ ನೋಡಿದ್ದೀರಾ? ನಿಮ್ ಕಾಡಿಗೆ ಕ್ಯಾಂಗು ಕರ್ಕೊಂಡು ಹೋಗ್ತೀರಾ? ಈ ಕ್ಯಾಂಗರು ಬೇಕಾ, ಈ ಕ್ಯಾಂಗರು ಬೇಕಾ? ಇದನ್ನು ಮಾತ್ರ ಕರ್ಕೊಂಡು ಹೋಗ್ಬೇಡಿ, ಇದು ಎಮೋಷನಲ್ ಕ್ಯಾಂಗರು. ಕಾಡಲ್ಲಿ ಅಳ್ತಾ ಇರುತ್ತೆ. ಈ ಕ್ಯಾಂಗರು ಓಕೆನಾ? ಕೊಟ್ಟು ನಾವು ಕರ್ಕೊಂಡು ಹೋಗ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು
ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಸ್ಕಿಟ್ಗಳನ್ನ ನೀವು ನೋಡಿರ್ತೀರಾ. ಮುಂದಿನ ಸಂಚಿಕೆಯಲ್ಲಿ ಕೂಡ ಒಂದಷ್ಟು ಸ್ಕಿಟ್ಗಳು ನಿಮ್ಗೋಸ್ಕರ ಕಾದಿದೆ. ಕಾಸಾ ಗ್ರ್ಯಾಂಡ್ ರಿಯಲ್ ಎಸ್ಟೇಟ್ಸ್ ಅವ್ರು ಕೊಡ್ತಿದ್ದಾರೆ ಬರೋಬ್ಬರಿ 5 ಲಕ್ಷ ರೂಪಾಯಿ. ಇವರಲ್ಲಿ 1 BHK ಇಂದ ವಿಲ್ಲಾವರೆಗೂ ಅವೈಲೇಬಲ್ ಇದೆ. ಸೊ ನಿಮಗೆ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಕಾಸಾ ಗ್ರ್ಯಾಂಡ್. ಹಾಗೆ ಬೊಮ್ಮನ್ ಸರ್ ಹಾಗೂ ಬೆಳ್ಳಿ ಮೇಡಮ್ ಜೊತೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ನಾವೆಲ್ಲರೂ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಸಿರಿ ಕನ್ನಡ. ಇದು ನೀವಿಯ ಪ್ರೆಸೆಂಟ್ ಸಿರಿ ಸೂಪರ್ ಮಾಮ್.